ನಮಸ್ಕಾರ. ಈಗ ಆತ್ಮ ಬೇರೆ ಮತ್ತು ದೇಹ ಬೇರೆ, ಆತ್ಮ ಸಾಕ್ಷಾತ್ಕಾರದ ಬಗ್ಗೆ, ಆಮೇಲೆ ಈ ಕರ್ಮಯೋಗದ ಬಗ್ಗೆ, ಅಂದರೆ ಕೆಲಸ ಮಾಡೋದ್ರಿಂದ ಬರುವ ಜ್ಞಾನದ ಬಗ್ಗೆ, ಜ್ಞಾನ ಯೋಗದ ಬಗ್ಗೆ ಎಲ್ಲ ಹೇಳಿದ ನಂತರ ಇಷ್ಟೊತ್ತಿಗೆ ನಿಮಗೆಲ್ಲ ಒಂದು ಡೌಟ್ ಬಂದಿರ್ಬೋದಲ್ಲ, ಇಷ್ಟೆಲ್ಲ ಹೇಳಿಬಿಟ್ಟು ಕೂಡ ಅರ್ಜುನ ಓಕೆ ಗುರು ಯುದ್ಧ ಮಾಡ್ತೀನಿ ಅಂತ ಇನ್ನೂ ಶುರು ಮಾಡಿಲ್ವಲ್ಲ, ಅಥವಾ ಅವನಿಗಿನ್ನ ಸಮಾಧಾನ ಆಗಿಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಲ್ಲ. ಅರ್ಜುನ ಎಷ್ಟು ದೊಡ್ಡ ವಾರಿಯರೋ ಅದೇ ರೀತಿಯಲ್ಲಿ ಅವನಿಗೆ ಎಲ್ಲ ವಿಷಯವನ್ನ ಕಲಿಯೋದಕ್ಕೆ ಕುತೂಹಲನೂ ಇತ್ತು. ಇದರಿಂದಾಗಿ ಅವನು ಈ ವಿಷಯದ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಾಕ್ಷಾತ್ ಭಗವಾನ್ ಹತ್ರನೇ ಕೇಳೋದಕ್ಕೆ ಶುರು ಮಾಡಿದ್ದಾನೆ. ಈಗ ಅವನ ಮುಂದಿನ ಸಂದೇಹ ಶುರು ಆಗತ್ತೆ. ಏನಂತೀರಾ ಹೇಳಿ.